ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡೋ ನಮಸ್ಕಾರಗಳು. ಇವಾಗ ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ದಪ್ಪರವಿದು ಉಪ್ಪಿಟ್ಟು ಮಾಡತ್ತೀವಿ. ದಪ್ಪರವಿದು ಉಪ್ಪಿಟ್ಟು ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಯಾರು ನಮ್ಮ ರುಜಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಈಗ ನೋಡ್ರಿ, ಒಂದು ಪ್ಯಾನ್ ಒಳಗ ರವೆ ಹಾಕೊಂಡು ರವೆ ಹುರ್ಕೊಳಕತ್ತೀವಿ. ನೋಡ್ಬೋದು ದಪ್ಪ ರವೆ ಐತಿ. ರವೆ ಕಲರ್ ಫುಲ್ ಚೇಂಜ್ ಆಗೋ ಮಟ್ಟ ಅಂದ್ರೆ ಲೈಟ್ ಕಲರ್ ರೆಡ್ ಕಲರ್ ಬರೋ ಮಟ್ಟ ಹುರ್ಕೋಬೇಕು ಎಣ್ಣೆಗೆ. ಯಾರು ನಮ್ಮ ರುಜಿ ಕುಕಿಂಗ್ ಚಾನಲ್ಗೆ ಹೊಸಬರಿದ್ದಾರೆ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗರಿಗೆ ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ರವೆ ಹುರ್ಕೊಳಕತ್ತೀವಿ. ಲೈಟ್ ಕಲರ್ ಚೇಂಜ್ ಆಗೈತಿ, ಇನ್ನೂ ಒಂದು ಸ್ವಲ್ಪ ಆಗಬೇಕು. ಈಗ ನೋಡ್ರಿ, ಹುರ್ಕೊಳ್ಳೋದು ಕಂಪ್ಲೀಟ್ ಆಗೈತಿ. ಬರ್ರಿ ಈಗ ಉಪ್ಪಿಟ್ಟು ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಜೀರಿಗೆ ಮತ್ತು ಸಾಸಿವೆನೂ ಹಾಕೋತೀವಿ. ಒಂದು ಸ್ವಲ್ಪ ಹಾಗೆ ಮೆಣಸಿನ್ಕಾಯಿನೂ ಹಾಕೋತೀವಿ. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಿರ್ತೀರಿ, ಇಲ್ಲಾಂದ್ರೆ ತಳಗೆ ಹೊತ್ತೈತಿ. ಈಗ ಮ್ಯಾಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕೋತೀವಿ. ಕರಿಬೇವನ್ನು ಹಾಕೊಂಡು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಹತ್ರ ಮೇನ್ ಬೇಕೇ ಬೇಕು. ನೀವು ಯಾವುದೇ ಬಾಜಿ ಮಾಡಿರಿ, ಪಲ್ಯ ಮಾಡಿರಿ, ನಾಷ್ಟ ಯಾವುದೇ ಮಾಡಿದ್ರೆ ಅಂದ್ರೆ ಕರಿಬೇವು ಹತ್ರ ಮೇನ್ ಬೇಕೇ ಬೇಕು. ಈಗ ನೋಡ್ರಿ, ಮ್ಯಾಲೆ ಉಳ್ಳಾಗಡ್ಡಿ ಹಾಕೊಳಕತ್ತೀವಿ. ಉಳ್ಳಾಗಡ್ಡಿ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಕಲರ್ನು ಚೇಂಜ್ ಆಗೋ ಮಟ್ಟ ಮತ್ತು ಹಸಿ ಸ್ಮೆಲ್ ಹೋಗೋ ಮಟ್ಟ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ, ಈಗ ಲೈಟಾಗಿ ಕಲರ್ ಚೇಂಜ್ ಆಗೈತಿ ಉಳ್ಳಾಗಡ್ಡಿದ. ಅನ್ಕೊಂಡು ಉತ್ತರ ಕರ್ನಾಟಕ ಸ್ಟೈಲ್ ದಪ್ಪರವಿದು ಉಪ್ಪಿಟ್ಟು ಮಾಡತ್ತೀವಿ. ಅದಕ್ಕೆ ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡ್ರಿ, ಫುಲ್ ವಿಡಿಯೋ ನೋಡ್ರಿ. ಈಗ ನೋಡ್ರಿ, ಮ್ಯಾಲೆ ರುಚಿ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡೀನಿ. ಉಪ್ಪು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಹಾಕೊಂಡು ಹುರ್ಕೊಂಡ್ರೆ ಸ್ವಲ್ಪ ಜಲ್ದಿನೇ ಫ್ರೈ ಆಗ್ತಾವೆ ಉಳ್ಳಾಗಡ್ಡಿ. ಈಗ ನೋಡ್ರಿ, ಮ್ಯಾಲೆ ಟಮಾಟಿ ಹಾಕೋತೀವಿ. ಟಮಾಟಿ ಹಾಕೊಂಡು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೋತೀವಿ. ಅರಿಶಿನ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊತೀವಿ. ನೋಡ್ರಿ, ಯಾರು ನಮ್ಮ ರುಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ದಾನಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಿಗೆ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಮಾಡಿರಿ. ಈಗ ನೋಡ್ರಿ, ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕೊಂಡು ಮಣ್ಣಗಂಡಾಗಿ ನಿಂಬೆಕಾಯಿ ಹಿಂಡ್ಕೊಳ್ಳೋಣ. ಈಗ ನೋಡ್ರಿ, ನಿಂಬೆಕಾಯಿ ಹಿಂಡ್ಕೊಳಕತ್ತೀವಿ. ಹಿಂಡ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕೋತೀವಿ. ಯಾಕಂದ್ರೆ ನಿಂಬೆಕಾಯಿ ಹತ್ರ ಮೇನ್ ಬೇಕೇ ಬೇಕು. ಉಪ್ಪಿಟ್ಟಿಗೆ ಅಷ್ಟೇ ಅಲ್ಲ, ಯಾವುದೇ ಬಾಜಿ ಮಾಡಿದೆ ಅಂದರೂ ಟೇಸ್ಟ್ ಬರ್ಬೇಕಂತ ಒಂದು ಸ್ವಲ್ಪ ಒಳ್ಳೆ ನಿಂಬೆಕಾಯಿ ಹತ್ರ ಬೇಕೇ ಬೇಕು. ಈಗ ನೋಡ್ರಿ, ಮ್ಯಾಲೆ ಮಣ್ಣಗಂಡಾಗಿ ಕೊತ್ತಂಬರಿ ಹಾಕೋತೀವಿ. ಕೊತ್ತಂಬರಿ ಹಾಕೊಂಡು ಸ್ವಲ್ಪ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಯಾಕಂದ್ರೆ ನಿಂಬೆಕಾಯಿ ಹಾಕಿರ್ತೀವಲ್ಲ, ಎಲ್ಲ ಕಡೆ ಆಗ್ಬೇಕ್ರಿ ಅದು. ಆಮೇಲೆ ಊಟ ಆದ್ಮೇಲೆ ಅಂದ್ರೆ ರೆಡಿ ನೀನು ಹಾಕೋಬೋದು, ಈಗ ಹಾಕೋಬೋದು. ಈಗ ಹಾಕೊಂಡ್ರೆ ಈಗ ಆಮೇಲೆ ಈಗ ನೋಡ್ರಿ, ಮಣ್ಣಗಂಡಾಗಿ ರವೆ ಹಾಕ್ಕೊಳಕತ್ತೀವಿ. ರವೆ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗರು ಹಾಗೆ ನಮ್ದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮಗೆ. ಈಗ ನೋಡ್ರಿ, ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ನೋಡ್ರಿ, ಮಣ್ಗಂಡು 5 ನಿಮಿಷನಾಗ ಆಗೋದು ಉಪ್ಪಿಟ್ಟು ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಮ್ದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ, ಎಷ್ಟು ಚಂದ ಆಗೈತಿ ಉಪ್ಪಿಟ್ಟು. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ವಿಡಿಯೋ ಫುಲ್ ನೋಡ್ರಿ. ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ.